ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಹೊಸದಾಗಿ ಯಾರ್ಯಾರು ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪೂರ್ತಿ ವಿಡಿಯೋ ವಾಚ್ ಮಾಡಿ. ಇಲ್ಲಿ ಭೂಮಿ ವಂಶಿ ಹತ್ರ ಮಾತಾಡಲೇಬೇಕು ಅಂತ ಹೇಳಿ ಅಂದ್ಕೊಂಡಿರ್ತಾಳೆ. ಹಾಗಾಗಿ ವಂಶಿಯವರೇ ಬನ್ನಿ ಹೊರಗಡೆ ಹೋಗೋಣ, ಒಂದು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ವಂಶಿ ಜೊತೆ ಗಾಡೀಲಿ ಬರ್ತಾಳೆ. ಈ ಕಡೆ ಬಂದ ಮೇಲೆ ಯಾರೂ ಇರಲ್ಲ, ನಿಲ್ಲಿಸಿದಾಗ ಇಬ್ಬರು ಇಳಿತಾರೆ. ಆಗ ವಂಶಿಗೆ ಹೇಳ್ತಾಳೆ, ನೋಡಿ ನನಗೆ ನಿಮ್ಮನ್ನು ನೋಡಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕೆಂದರೆ ನೀವು ಮನೇಲಿರೋ ಅಜ್ಜಿ ಜೊತೆ ನಮ್ಮ ಅತ್ತೆಯವ್ರ ಜೊತೆ ಎಲ್ಲ ಚೆನ್ನಾಗಿ ಮಾತಾಡ್ತೀರಾ, ಅದ್ರ ಬಗ್ಗೆ ನಂದೇನು ಕಂಪ್ಲೇಂಟ್ ಇಲ್ಲ. ಆದರೆ ನನ್ನ ಬಗ್ಗೆ ಹೆಚ್ಚಿಗೆ ಕಾಳಜಿ ತೋರಿಸ್ತೀರಲ್ಲ, ಹಾಗಾಗಿ ನನಗೆ ಕೇಳಬೇಕು ಅನಿಸ್ತು, ಕೇಳ್ತಾ ಇದ್ದೀನಿ, ತಪ್ಪು ತಿಳ್ಕೊಬೇಡಿ ಅಂತ ಹೇಳಿದಾಗ ಈ ಕಡೆ ವಂಶಿ ಹೇಳ್ತಾನೆ, ಭೂಮಿ ನೀವು ಖುಷಿಯಾಗಿದ್ದೀರಾ ಅಂತ ಕೇಳಿದ್ದಕ್ಕೆ ನೀವು ನನ್ನ ಮೇಲೆ ತೋರಿಸೋ ಕಾಳಜಿ ಎಲ್ಲ ನನಗೆ ಮುಜುಗರ ಅನಿಸುತ್ತೆ ಅಂತ ಹೇಳಿ ಭೂಮಿ ಹೇಳಿದಾಗ ವಂಶಿ ಹೇಳ್ತಾನೆ, ಇದು ನಿಮ್ಮ ಮುಜುಗರನ ಅಥವಾ ನಿಮ್ಮ ಸಾಹೇಬ್ರ ಮುಜುಗರನ? ಯಾಕೆ ಮಿಸ್ ಹೇಳಿ, ನೀವಿಬ್ಬರು ಒಂದಾಗಿಲ್ವಾ? ಒಂದೇ ಅಲ್ವಾ? ಲೈಫ್ ಲಾಂಗ್ ನೀವಿಬ್ಬರು ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿ ಕಷ್ಟ ಸುಖಕ್ಕೆ ಒಬ್ರಿಗೊಬ್ರು ಆಗ್ತೀವಿ ಅಂತ ಹೇಳಿ ಪ್ರಮಾಣ ಮಾಡಿದ್ದೀರಾ ತಾನೆ ಅಂತ ಹೇಳಿ ಈ ಕಡೆ ವಂಶಿ ಕೇಳಬೇಕಾದ್ರೆ ಭೂಮಿಕಾ ಮನಸ್ಸಲ್ಲೇ, ಅಯ್ಯೋ ನನ್ನ ಸಾಹೇಬ್ರು ಮದುವೆ ಕಾಂಟ್ರಾಕ್ಟ್ ಮದುವೆ ಅಂತ ಹೇಳಿ ವಂಶಿಗೆ ಏನಾದರೂ ಗೊತ್ತಾಯ್ತಾ ಅಂತ ಹೇಳಿ ಮನಸ್ಸಲ್ಲೇ ಭಯ ಪಡ್ತಾ ಇರ್ತಾಳೆ. ಆದರೆ ಮುಂದಿನ ಸಂಚಿಕೆಗಳಲ್ಲಿ ಏನು ಉತ್ತರ ಕೊಡ್ತಾಳೆ ಅವಳು? ನಮ್ಮಿಬ್ರದ್ದು ಏನು ಆ ರೀತಿ ಇಲ್ಲ, ನಾವಿಬ್ಬರು ಮದುವೆ ಆಗಿದ್ದೀವಿ, ನೀವು ಸುಮ್ಮನೆ ತಪ್ಪು ತಿಳ್ಕೊಂಡಿದ್ಯಾ ಅಂತ ಹೇಳಿ ಅವನಿಗೆ ಬುದ್ಧಿವಾದ ಹೇಳ್ಬೋದು. ಹಾಗೆ ಮುಂದಿನ ಸಂಚಿಕೆಗಳಲ್ಲಿ ಏನೇನು ತಿರುವು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಪೂರ್ತಿ ವಿಡಿಯೋ ವಾಚ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.